ಪಂದ್ಯವನ್ನು ಜಯಿಸಿಕೊಂಡಂತ ಎರಡೂ ತಂಡಗಳು. ಒಂದೆಡೆಯಲ್ಲಿ ಪಡುಪಣಂಬೂರು ಪ್ಯಾಂಥರ್ಸ್ ನಾಣ್ಯ ಚಿಮ್ಮಿಗೆಯನ್ನು ಜಯಿಸಿಕೊಂಡು ಎಲೆಕ್ಟೆಡ್ ಟು ಬಾಲ್ ಫಾಸ್ಟ್. ಮೊದಲ ಪಂದ್ಯವನ್ನ ಅಧಿಕಾರಯುತವಾಗಿ ಜಯಿಸಿಕೊಂಡಂತ ಕೋಸ್ಟಲ್ ಮುಖದ ತಂಡ. ಆರಂಭಿಕ ಆಟಗಾರ ಎಂಟ್ರಿ ಆಸ್ಲೇಕ್. ಮತ್ತೊಂದೆಡೆಯಲ್ಲಿ ರಿಫೈ. ಮೊದಲ ಪಂದ್ಯ ಶ್ರೇಷ್ಠದ ಗೌರವದ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಸ್ಲೇಕ್ ವಿಭಾಗ ಸ್ಟ್ರೈಕ್ ಎಂಡ್ನಲ್ಲಿ. ಮೊದಲ ಓವರ್ನ ಜವಾಬ್ದಾರಿಗೆ ಶಶಾಂಕ್ ಪಡುಪಣಂಬೂರು ಪ್ಯಾಂಥರ್ಸ್ನ ಪರವಾಗಿ. ಮೊದಲ ಸುತ್ತಿನ ಜಯವನ್ನ ಕಂಡುಕೊಂಡಂತ ಎರಡೂ ತಂಡಗಳು ಇವಾಗ ಲೀಗ್ನ ಎರಡನೇ ಪಂದ್ಯವನ್ನ ಆಡ್ತಾ ಇದೆ. ಪಂದ್ಯ ಪ್ರಾರಂಭ. ಗ್ರೀನ್ ಸಿಗ್ನಲ್, ಹಸಿರು ನಿಶಾನೆ. ಮೊದಲ ಚೆಂಡಿಗೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆಸ್ಲೇಕ್ಗೆ ಮೊದಲನೇ ಜೀವದಾನ. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಇವಾಗ ಕೋಸ್ಟಲ್ RK ಬಾಯ್ಸ್ ನ ತಂಡ. ಸತತ ಎರಡನೇ ಗೆಲುವಿನ ನಿರೀಕ್ಷೆಯನ್ನು ಹೊತ್ಕೊಂಡು ಆಡ್ತಾ ಇದೆ ಎರಡೂ ತಂಡಗಳು. ಲೀಗ್ ಮಾದರಿಯ ಪಂದ್ಯ. ಪ್ರತಿ ಪಂದ್ಯವನ್ನು ಜಯಿಸಿಕೊಂಡು ಅಂಕಪಟ್ಟಿ ಅಗ್ರಸ್ಥಾನವನ್ನು ಅಲಂಕರಿಸೋದು ಯಾವತ್ತೂ ಕೂಡ ಜಾನ್ ಮೇನಡೆ. ಇವಾಗ ಬ್ಯಾಕ್. ಮೊದಲ ಚೆಂಡಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಇವಾಗ ಕ್ಲೀನ್ ಬೌಲ್ಟ್. ನೀ ಕೊಡೆ ನಾ ಬಿಡ ಎನ್ನುವಂತ ವಿಚಾರ. ಆಸ್ಲೇಕ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಮುಖ್ಯ ಆಟಗಾರನ ಎಂಟ್ರಿಯನ್ನು ಪಡ್ಕೊಳ್ತದೆ ನಂಬರ್ 3ನೇ ಸ್ಲಾಟ್ ನಲ್ಲಿ. ಇವಾಗ ಶಶಾಂಕ್ ಒಂದು ಘೋಷಣೆಗಳು ಬರ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ ಪ್ಯಾಂಥರ್ಸ್ ನ ಶಶಾಂಕ್ಗೆ 2,000 ರೂಪಾಯಿ ನಗದು ಪುರಸ್ಕಾರದ ಘೋಷಣೆಗಳು ಬರ್ತಾ ಇದೆ. ರಂಜಿತ್ ಜೈನ್ ಇವರ ಘೋಷಣೆ. ಹೊಸ ಮುಖ್ಯ ಆಟಗಾರನ ಎಂಟ್ರಿ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 12th ಮನ್ ಬರಬೇಕು ಕೋಸ್ಟಲ್ RK ಬಾಯ್ಸ್. 12ನೇ ಆಟಗಾರ ಕಂಪಲ್ಸರಿ ಬನ್ನಿ. ನಿಯಮಾನುಸಾರವಾಗಿ ಪಂದ್ಯಗಳು ಸಾಗ್ತಾ ಇದೆ, ದಯವಿಟ್ಟು ಬರಬೇಕು. ಫ್ರಾಂಚೈಸಿ ಓನರ್ ಕ್ಯಾಪ್ಟನ್ ಗಮನಿಸಿಕೊಳ್ಳಿ ಅದನ್ನ. ಮತ್ತೆ ಸ್ಲೋವರ್ ಆಗಿ ಬಿದ್ದಂತ ಚೆಂಡು. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆ ಬಳಿಕ ವಿಕೆಟ್ ಅನ್ನ ಪಡ್ಕೊಂಡ್ರು. ತದ ಬಳಿಕ ಸುಂದರತೆಯ ಸ್ಪೆಲ್. ಪವರ್ ಪ್ಲೇ ನಲ್ಲಿ ಬಿಗುದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ಶಶಾಂಕ್. ಊರ ಮನೆಯ ಹುಡುಗ ತವರು ಮನೆಯ ಅಂಕಣದ ಲಾಭವನ್ನ ಪಡ್ಕೊಳ್ಳುವಂತ ಪ್ರಯತ್ನ. ಆರಂಭಿಕ ಓವರ್ನ ಚಾಲ್ತಿ 2 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. 12th ಮನ್ ಬನ್ನಿ ಕೋಸ್ಟಲ್ RK ಬಾಯ್ಸ್. ಗಮನಿಸಿಕೊಳ್ಳಿ, 12ನೇ ಆಟಗಾರರು ಬರಬೇಕು. ಬೇಸುವಂತ ಪ್ರಯತ್ನಗಳ ಮಧ್ಯೆ ಕಾಟನ್ ಬೋಲ್ಟ್. ಮತ್ತೊಂದು ಬ್ರೇಕ್ ಥ್ರೂವನ್ನ ಪಡ್ಕೊಳ್ತಾ ಇದೆ ಇವಾಗ ಪಡುಪಣಂಬೂರು ಪ್ಯಾಂಥರ್ಸ್ ನ ತಂಡ. ಬಿಗು ದಾಳಿಯನ್ನ ಸಂಘಟಿಸ್ತಾ ಇದ್ದಾನೆ ಮೊದಲ ಓವರ್ನಲ್ಲಿ ಶಶಾಂಕ್. ದಿನಗಳ ಮುಂದಿನ ಪಂದ್ಯಕ್ಕೆ ರೆಡಿಯಾಗಿರಬೇಕು. ಗ್ಲಾಡಿಯೇಟರ್ಸ್ ಸಂತಕಟ್ಟೆ ವರ್ಸಸ್ ನ್ಯಾಶ್ ಚಾಲೆಂಜರ್ಸ್ ನ ತಂಡ. ಇರ್ಫಾನ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಮುಖ್ಯ ಆಟಗಾರನ ಎಂಟ್ರಿ. ಕೋಸ್ಟಲ್ RK ಬಾಯ್ಸ್ ನ ಮತ್ತೊಂದು ನಂಬುಗೆಯ ಅಸ್ತ್ರ ಶಬೀರ್ನ ಎಂಟ್ರಿನ ಪಡ್ಕೊಳ್ತಾ ಇದೆ. SSCC ಮುಖ್ಯ ತಂಡಗಳ ಪರವಾಗಿ ಆಡುವಂತ ಆಟಗಾರರು ಇವಾಗ ಫ್ರಾಂಚೈಸಿಯ ಪರವಾಗಿ ಕೋಸ್ಟಲ್ RK ಬಾಯ್ಸ್. ಒಂದೆಡೆ ರಿಫೈ, ಮತ್ತೊಂದೆಡೆಯಲ್ಲಿ ಶಬೀರ್ ಮುಖ. ಪಡುಪಣಂಬೂರು ಪ್ಯಾಂಥರ್ಸ್ ನ ಪರವಾಗಿ ಶಶಾಂಕ್. ಮೊದಲ ಪವರ್ ಪ್ಲೇನ ಬಿಗುದಾಳಿ. ಲೆಗ್ ಬಿಫೋರ್ಗೆ ಬಲವಾದ ಮನವಿ. ತೀರ್ಪುಗಾರನ ಪುರಸ್ಕಾರ ಬಿಡುತ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 1. ಬಿದ್ದಂತಹ ಹುದ್ದರಿಗಳ ಸಂಖ್ಯೆ 2. ತಂಡದ ಒಟ್ಟು ಮೊತ್ತ ಕೂಡ 2 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮೊದಲ ಓವರ್ನ ಬಿಗುದಾಳಿ.
ಕಳೆದ ಪಂದ್ಯದಲ್ಲಿ ಬಹುಶಃ ಬಹಳಷ್ಟು ರೋಚಕ ಹೋರಾಟವನ್ನು ಮಾಡಿದರು ಪ್ಯಾಂಥರ್ಸ್. 93 ಓಟವನ್ನು ದಾಖಲಿಸಿಕೊಂಡ್ರು. 94ರ ಜಯದ ಗುರಿಯನ್ನು ಬೆನ್ನಟ್ಟುವಂತಹ ಹಂತಗಳಲ್ಲಿ ಶ್ರೀರಾಮ್ ಬೈಲಂಗಡಿಯ ತಂಡ 86ರ ತನಕ ಬಂದು ಪಂದ್ಯವನ್ನು ಕೈ ಚೆಲ್ಲಿದ್ರು. ಮೊದಲ ಪಂದ್ಯವನ್ನು ಜಯಿಸಿಕೊಂಡಂತ ಎರಡೂ ತಂಡಗಳು ಇವಾಗ ಲೀಗ್ನ 2ನೇ ಪಂದ್ಯವನ್ನು ಆಡ್ತಾ ಇದೆ. ಸಂಜೆ ಇಳಿ ಬಿಸಿಲಿನಲ್ಲಿ ಇವಾಗ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಕ್ರಿಕೆಟ್ನ ಹಬ್ಬ, ಕ್ರಿಕೆಟ್ನ ಜಾತ್ರೆ ಈ ಋತುವಿನಲ್ಲಿ PCL ಟ್ರೋಫಿ 2024ರ ಪಂದ್ಯ ಸಾಗ್ತಾ ಇದೆ. ಧನುಷ್ ಆಚಾರ್ಯ ಎಸ್ತಂತ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ರಿಫೈ ದಾಂಡಿನ ಮುಖಾಂತರವಾಗಿ ಟಾರ್ಗೆಟ್ ಸೆಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವಾಗ 6 ಓವರ್ನ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಸತತ 2ನೇ ಗೆಲುವನ್ನು ಅದು ಯಾವ ತಂಡ ಕಾಣ್ತಾರಂತ ಗೊತ್ತಿಲ್ಲ. ಪ್ರತಿ ಪಂದ್ಯವನ್ನು ಜಯಿಸಿಕೊಂಡು ಅಂಕಪಟ್ಟಿಯ ಅಗ್ರಸ್ಥಾನಕ್ಕೆ ಹೊಂಚನಾಕುವಂತ ಇರಾದೆಗಳು ಎರಡೂ ತಂಡಗಳಿದ್ದಾವೆ. ಬಹಳಷ್ಟು ಯಶಸ್ಸಿನ ಶಿಸ್ತುಬದ್ಧ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದೆ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರಿನ ತಂಡ ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಶ್ಯಕತೆ ಬರ್ತಾ ಇಲ್ಲ. ಗೂಟದ ಹಿಂಭಾಗದಲ್ಲಿ ಸುದೇಶ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನ ಕಂಡುಕೊಂಡು ಮತ್ತೊಂದು ರಿಫೈ ಹೊಡೆದಂತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಮೊದಲ ಓವರ್ನಲ್ಲಿ ತಿನ್ನುಕಾಟದ ಆರಂಭ. ಇವಾಗ ರಿಫೈ ಅಬ್ಬರದ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾನೆ. ಫ್ರಂಟ್ ಲೈನ್ ವೇಗಿ ಧನುಷ್ಗೆ ಸಿಕ್ಸರ್ನ ಬಿಸಿ. ಮತ್ತೊಂದು ಬಿರುಸಿನ ಹೊಡೆತ. ಮತ್ತೆ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಎದುರಿಸಿದಂತ 4 ಚೆಂಡುಗಳ ಮಧ್ಯೆ 3ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಇವಾಗ ರಿಫೈ. ಕೋಸ್ಟಲ್ RK ಬಾಯ್ಸ್ ಪಡುಪಣಂಬೂರು ಪ್ಯಾಂಥರ್ಸ್ ಅನ್ನು ಎದುರಿಸ್ತಾ ಇದೆ. ಜಯಿಸ್ಕೊಂಡ್ರೆ ಸತತ 2ನೇ ಜಯದ ಮೆಟ್ಟಿಲು. ಲೀಗ್ ಮಾದರಿಯ ಪಂದ್ಯ. ಮತ್ತೆ ಫ್ರಂಟ್ ಫುಟ್ ಆಡುವಂತ ಪ್ರಯತ್ನಗಳ ಮಧ್ಯೆ ಲಾಂಗ್ ಆನ್ ಕಡೆ ತಪ್ಪಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಮುಖಾಂತರ ಬಗ್ಗೆ ತಂಡದ ಒಟ್ಟು ಮೊತ್ತ ಇವಾಗ 21 ಓಟವನ್ನು ದಾಖಲಿಸಿಕೊಳ್ತದೆ. ಲಾಸ್ಟ್ 1 more to go. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆ ಮುಂದೆಸ್ತಗಳು ಬಾಕಿ. ಶಬೀರ್ ಇವಾಗ ಸ್ಟ್ರೈಕ್ ಎಂಡ್ ನಲ್ಲಿ. ಧನುಷ್ ಶಬೀರ್ಗೆ ಸತ ಚೆಂಡು ನಡುವೆ. ಎಂಡ್ ಆಫ್ ದಿ ಓವರ್ ನಂಬರ್ 2. ತಂಡದ ಒಟ್ಟು ಮೊತ್ತ 21 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕೋಸ್ಟಲ್ RK ಬಾಯ್ಸ್ ನ ತಂಡ. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ ಇವತ್ತಿಗೆ ಪ್ರಾರಂಭ. ನಾಳೆಗೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತಹ ತಂಡ ಬಹಳಷ್ಟು ಆಕರ್ಷಕ PCL ಟ್ರೋಫಿ 2024ರ ವಿನ್ನರ್ಸ್ ಆಫ್ ಟ್ರೋಫಿಯೊಂದಿಗೆ 1 ಲಕ್ಷ ನಗದು ಪುರಸ್ಕಾರವನ್ನು ಪಡ್ಕೊಳ್ತಾರೆ. ದ್ವಿತೀಯ ಸ್ಥಾನೀಯ ತಂಡ PCL ಟ್ರೋಫಿ ರನ್ನರ್ಸ್ ಅಪ್ ಟ್ರೋಫಿಯೊಂದಿಗೆ 50,000 ನಗದು ಪುರಸ್ಕಾರವನ್ನು ಪಡಿತಾರೆ. ಪ್ರತಿ ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ, ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಟೂರ್ನಿಯ ನಡುವುದ್ದಕ್ಕೂ ಯಶಸ್ಸಿನ ಆಟವನ್ನು ತೋರ್ಪಡಿಸಬಲ್ಲಂತ ಆಟಗಾರನಿಗೆ ಸರಣಿ ಶ್ರೇಷ್ಠದ ಗೌರವ. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಲಕ್ಕಿ ಕೂಪನ್ ಡ್ರಾ ಕೂಡ ಇದೆ. ಅದೃಷ್ಟದ ದ್ವಿಚಕ್ರ ವಾಹನ ಅದ ಯಾರ ಕೈ ಸೇರ್ತದಂತ ಗೊತ್ತಿಲ್ಲ. ನಾಳೆ ಸಂಜೆಗೆ ಅದೃಷ್ಟದ ಲಕ್ಕಿ ಕೂಪನ್ ಡ್ರಾ ಕೂಡ ಇದೆ. 3ನೇ ಓವರ್ನ ಜವಾಬ್ದಾರಿ ಲಾಸೀಸ್. ರಿಫೈಗೆ ಚೆಂಡು ಫ್ರಂಟ್ ಫುಟ್ ನಲ್ಲಿ ಆಡುವಂತ ಪ್ರಯತ್ನ. ಎಸೆದವನವನೇ, ಹೊಡೆದವನೊಬ್ಬ, ತಡೆದವನು ಕೂಡ ಅವನೇ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ.
ಹೆಚ್ಚು ಕಡಿಮೆ ಬಿಡ್ಡಿಂಗ್ನಲ್ಲಿ ಬಹುಶಃ ಹರಾಜು ಪ್ರಕ್ರಿಯೆಯಲ್ಲಿ 23,000 ಪಾಯಿಂಟಿಗೆ ಹರಾಜಾಗಿದ್ರು ಅಜೀಜ್ ಪ್ಯಾಂಥರ್ಸ್ನ ಪರವಾಗಿ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಬ್ಯಾಕ್ ಫುಟ್ ನಲ್ಲಿ ಸುಂದರತೆ ಹೊಡೆತ, ಟೆನಿಸ್ ಬಾಲ್ ನ ಪರ್ಫೆಕ್ಟ್ ಶಾಟ್. ರಿಫೈ ದಾಂಡಿನ ಮುಖಾಂತರವಾಗಿ ಬರ್ತಾ ಇದ್ದು ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್ ಮೊದಲ ಹಂತದ ಮೇಲುಗೈನ ಸಾಧಿಸ್ತಾ ಇದೆ. ಮೊದಲ ಓವರ್ನಲ್ಲಿ ಶಶಾಂಕ್ನ ಬಿಗುದಾಳಿ, ಆ ಬಳಿಕ ಕೋಸ್ಟಲ್ ಆರ್ಕೆ ಬಾಯ್ಸ್ನ ರಿಫೈನ ಬಿರುಸಿನ ಇನ್ನಿಂಗ್ಸ್. ತಂಡದ ಒಟ್ಟು ಮೊತ್ತ 27 ಮತ್ತೆ ಜಾಣ್ಮೆ ಲೆಕ್ಕಾಚಾರದ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಒಂದು ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟು ಮೊತ್ತ 28. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಜೀಜ್ ಬ್ಯಾಕ್ ಫುಟ್ ಆಡುವಂತ ಪ್ರಯತ್ನಗಳ ಮಧ್ಯೆ ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂಕಿಅಂಶದಲ್ಲಿ ಇವಾಗ ಡಾಟ್ ಬಾಲ್. ನಾಲ್ಕನೇ ಓವರ್ನ ಚಾಲ್ತಿಯ ಕೊನೆಯ ಮುಂದೆಸ್ತಗಳು ಬಾಕಿ. ಕ್ಷಮಿಸಿ, ಮೂರನೇ ಓವರ್ನ ಚಾಲ್ತಿಯ ಕೊನೆಯ ಮುಂದೆಸ್ತಗಳು ಬಾಕಿ. ಅಜೀಜ್ ಶಬೀರ್ ಗೆಸ್ತಂತ ಚೆಂಡು, ನೆಟ್ಟ ನೇರ ಹೊಡೆತ, ಸೀಮಾ ರೇಖೆಯ ಹೊರಭಾಗದಲ್ಲಿ ಸಿಕ್ಸರ್. ಮುಕ್ತಾಯಗೊಂಡ 3 ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 34 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್ನ ತಂಡ. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ. PCL ಟ್ರೋಫಿ 2024 ಪಂದ್ಯಕೂಟ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಬಹಳಷ್ಟು ಯಶಸ್ಸನ್ನ ಕಂಡಂತ ಹೆಮ್ಮೆಯ ಸಂಸ್ಥೆ M9 ಸ್ಪೋರ್ಟ್ಸ್ ಈಗಾಗಲೇ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್ನ ಮಾಲಕರು ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ದೂರದ ವಿದೇಶದಲ್ಲಿ ತಮ್ಮ ಫ್ರಾಂಚೈಸಿಯ ತಂಡದ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ರುಕ್ಮಾನ್ ತಂಡದ ಫ್ರಾಂಚೈಸಿಯ ಮಾಲಕರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಮೊದಲ ಪಂದ್ಯವನ್ನು ಜಯಿಸಿಕೊಂಡಂತ ಎರಡೂ ತಂಡಗಳು ಇವಾಗ ಸತತ 2ನೇ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಕ್ರಿಕೆಟ್ನ ಅಂಕಣದಲ್ಲಿ ನಾವೆಲ್ಲ ಬಂದು ಎನ್ನುವಂಥ ವಿಚಾರ, ಶಾಂತಿ, ಸ್ನೇಹ, ಸೌಹಾರ್ದತೆಯನ್ನು ಸಾರುವಂಥ ವಿಚಾರ ಇದ್ರೆ ಅದು ಕ್ರೀಡೆ. ಆ ನಿಟ್ಟಿನಲ್ಲಿ ಟೂರ್ನಮೆಂಟನ್ನು ಆಯೋಜಿಸಿದಂಥ ಸಂಸ್ಥೆ PCP ಸುಂದರತೆ ಹೊಡೆತ, ನೆಟ್ಟಿನಲ್ಲಿ ಹೊಡೆತವನ್ನು ದಾಖಲಿಸಿಕೊಳ್ಳುವಂಥ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟದ ಮುಖಾಂತರ ಬಗ್ಗೆ ನಡೆದ ಒಟ್ಟು ಮೊತ್ತ 35 ಮೊತ್ತವನ್ನು ದಾಖಲಿಸ್ತಾ ಇದೆ. ಸ್ಕೋರರ್ ಕಂಪ್ಯೂಟರ್ ಮೈಂಡೆಡ್ ಸ್ಕೋರರ್ ಹೇಮಂತ್ ನಮ್ಮೊಂದಿಗಿದ್ದಾರೆ, PCPಯ ಸದಸ್ಯ. ಇವಾಗ ಶಶಾಂಕ್ ಬ್ಲಾಕ್ ಹೋಲ್ನಲ್ಲಿ ಬಿದ್ದಂತ ಚೆಂಡು ಲೆಗ್ ಸೈಡ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ, ಕ್ಷೇತ್ರರಕ್ಷಣಾ ವೈಫಲ್ಯ, ಬೌಂಡ್ರಿ. 1 ಬದಲಿಗೆ 4. ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇವಾಗ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಒಂದರಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್ನ ಮಾಲಕರು ಆರ್ಕೆ ಬಾಯ್ ದೂರದ ದುಬೈಯಲ್ಲೂ ಕೂಡ ಪಂದ್ಯದ ನೇರ ಪ್ರಸಾರದ ವೀಕ್ಷಣೆಯಲ್ಲಿದ್ದಾರೆ. ಸ್ಲೋವರ್ ಆಗಿ ಬಿದ್ದ ಚೆಂಡು, ಬಿರುಸಿನ ಹೊಡೆತ, ಶಬೀರ್ ದಂಡ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತದೆ, ಸಿಕ್ಸರ್. ಬಹಳಷ್ಟು ಅಪಾರ ಬೆಂಬಲಿಗರು ಕೂಡ ಇದ್ದಾರೆ ಇವರಿಗೆ, ಬಹಳಷ್ಟು ಬೆಂಬಲಿಗರು.
ಕೋಸ್ಟಲ್ ಆರ್ ಕೆ ಬಾಯ್ಸ್ಗೆ ಫ್ಯಾನ್ ಫಾಲೋವರ್ಸ್ ಬಹಳಷ್ಟು ಇದ್ದಾರೆ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕಮ್ ಬ್ಯಾಕ್ ಎಸೆತ ಶಶಾಂಕ್ ಎಸ್ತಂತ ಚೆಂಡು. 1 more to go. 4ನೇ ಓವರ್ನ ಚಾಲ್ತಿಯ ಕೊನೆಯ ಮುಂದೆಸ್ತಗಳು ಬಾಕಿ ಉಳಿತಾ ಇದ್ದಾವೆ. ಶಶಾಂಕ್ ಟು ಶಬೀರ್. ಇವಾಗ ಮತ್ತೆ ಜಾನ್ ಮೆಸ್ತ ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಲ್ಲ. ಎಂಡ್ ಆಫ್ ದ ಓವರ್ ನಂಬರ್ 4. 4 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 45 ಓಟವನ್ನು ದಾಖಲಿಸ್ತಾ ಇದೆ ಕೋಸ್ಟಲ್ ಆರ್ ಕೆ ಬಾಯ್ಸ್ನ ತಂಡ. ಮೊದಲ ಪಂದ್ಯವನ್ನು ಅಧಿಕಾರಿತವಾಗಿ ಜಯಿಸಿಕೊಂಡಂತ ಎರಡೂ ತಂಡಗಳು ಇವಾಗ ಸತತ 2ನೇ ಜಯಕ್ಕಾಗಿ ಹೊಂಚನ್ನಾಗ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಸಾಕ್ತಿರ್ತಕ್ಕಂಥ ಪಂದ್ಯಕೂಟ. ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆ ಅರಮನೆಯ ಅಂಕಣದಲ್ಲಿ ಯಶಸ್ಸಿನ ಕ್ರಿಕೆಟ್ನ ಜಾತ್ರೆ ಸಾಗ್ತಾ ಇದೆ. ಒಂದೆಡೆಯಲ್ಲಿ ಮೊನ್ನೆ ಅಷ್ಟೇ ಕರಾವಳಿ ಪ್ರಿಯರಿಗೆ ಕಂಬಳದ ರಸದೌತಣ ಈ ಅಂಕಣದಲ್ಲಿ. ಇವಾಗ ಕ್ರಿಕೆಟ್ನ ಪ್ರಿಯರಿಗೆ ಯಶಸ್ಸುಗಳು ಬೆನ್ನೇರಿ ಹೋಗುವಂತ ಯುವ ಪ್ರತಿಭೆಗಳಿಗೆ ಕ್ರಿಕೆಟ್ನ ವೇದಿಕೆ. ಮುಂದಿನ ಶನಿವಾರ ಭಾನುವಾರ ಇದೇ ಅಂಕಣದಲ್ಲಿ ಫ್ರಾನ್ಸ್ ಪಡುಪಣಂಬೂರು ಹಾಗೇನೆ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಈ ಅಂಕಣದಲ್ಲಿ ಪಂದ್ಯಗಳು ಸಾಗ್ಲಿಕ್ಕಿದೆ. ಬೀಸುವಂತ ಪ್ರಯತ್ನಗಳ ಮತ್ತೆ ಶಶಾಂಕನ ಭದ್ರ ಬಗಸೆಗೆ ತಂಡದ ಒಟ್ಟು ಮೊತ್ತ 45. ಕ್ಯಾಚ್ ಅನ್ನ ಪಡ್ಕೊಂಡಂತ ಆಟಗಾರನ ಜೆರ್ಸಿ ನಂಬರ್ ಕೂಡ 45. ಕ್ರಿಕೆಟಿಗರಿಗೆ ಒಂದು ಜೆರ್ಸಿ ನಂಬರ್ ಅನ್ನೋದು ಯಾವತ್ತೂ ಕೂಡ ಫ್ಯಾಷನ್. ಕ್ರಿಕೆಟ್ ಅಂಕಣದಲ್ಲಿ MS ಧೋನಿ ಜೆರ್ಸಿ ನಂಬರ್ 7ರಲ್ಲಿ ಆಡ್ತಾರೆ. ಫುಟ್ಬಾಲ್ನ ಇತಿಹಾಸವನ್ನು ಹೇಳೋದಾದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಜೆರ್ಸಿ ನಂಬರ್ 7. ಜೆರ್ಸಿ ನಂಬರ್ 10 ಎನ್ನುವ ವಿಚಾರ ಬರುವಾಗ ಮೊದಲಿಗೆ ನೆನಪಾಗೋದು ಸಚಿನ್ ತೆಂಡೂಲ್ಕರ್. ಫುಟ್ಬಾಲ್ನ ವಿಚಾರಕ್ಕೆ ಬಂದರೆ ಲಿಯೋನಾಲ್ ಮೆಸ್ಸಿ. ಈ ರೀತಿಯ ದಿಗ್ಗಜರು ಸುಂದರತೆ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ರಿಫೈ ತಂಡದ ಒಟ್ಟು ಮೊತ್ತ 45. ವೈಯಕ್ತಿಕ 27 ಓಟವನ್ನು ದಾಖಲಿಸಿಕೊಂಡ್ರು ರಿಫೈ. ಹೊಸ ಮುಖ್ಯ ಆಟಗಾರನ ಎಂಟ್ರಿ ಇವಾಗ. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ 1 ಓಟವನ್ನು ಪೂರೈಸಿಕೊಂಡ್ರು. 2ನೇ ಓಟಕ್ಕೆ ಪ್ರಯತ್ನಗಳ ಮಧ್ಯೆ ಅವಳಿ ಓಟದ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. ಶಿಯಾಬ್ ದಾಂಡಿನ ಮುಖಾಂತರವಾಗಿ ಅವಳಿ ಓಟದ ಹೆಚ್ಚುವರಿಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 47ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಮತ್ತೆ ಒಳ ತಿರುವನ್ನ ಕಂಡ ಚೆಂಡು. ಸಿನಾನ್ ಎಸ್ತಂತ ಚೆಂಡು ಓಟಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. 5ನೇ ಓವರ್ನ ಚಾಲ್ತಿಯಲ್ಲಿ ಪ್ಯಾಂಥರ್ಸ್ ಕೋಸ್ಟಲ್ ಆರ್ ಕೆ ಬಾಯ್ಸ್ ಅನ್ನು ಎದುರಿಸ್ತಾ ಇದೆ. ಮೊದಲ ಪಂದ್ಯವನ್ನು ಜಯಿಸಿಕೊಂಡಂತ ಎರಡೂ ತಂಡಗಳು ಇವಾಗ ಸತತ 2ನೇ ಜಯದ ನಗು ಯಾರಿಗಂತ ಗೊತ್ತಿಲ್ಲ. ಲೀಗ್ ಮಾದರಿಯ ಪಂದ್ಯ ಪ್ರತಿಯೊಂದು ಪಂದ್ಯವನ್ನು ಜಯಿಸಿಕೊಂಡು ಮುಂದಿನ ಹಂತದ ಲೆಕ್ಕಾಚಾರವನ್ನು ಸರಳಗೊಳಿಸೋದು ಯಾವತ್ತೂ ಕೂಡ ಜಾಣ್ಮೆಯ ನಡೆ. ಎ ಪೂಲ್ ಬಿ ಪೂಲ್ ಎನ್ನುವಂಥ ವಿಚಾರ ಇದೆ. ಎ ಪೂಲ್ನ ಟೇಬಲ್ ಟಾಪರ್, ಬಿ ಪೂಲ್ನ ಟೇಬಲ್ ಟಾಪರ್, ಕ್ವಾಲಿಫೈಯರ್ 1ರಲ್ಲಿ ಸಣಸಾಟವನ್ನು ಮಾಡ್ತಾರೆ. ಎ ಪೂಲ್ನ 2ನೇ ಸ್ಥಾನಿ, ಬಿ ಪೂಲ್ನ 2ನೇ ಸ್ಥಾನಿ ಎಲಿಮಿನೇಟರ್ ಪಂದ್ಯವನ್ನು ಆಡಬೇಕಾಗ್ತದೆ. 8 ತಂಡಗಳು, 4 ತಂಡಗಳು ಲೀಗ್ನ ಹಂತದ ಮೊದಲ ಸುತ್ತಿನಲ್ಲಿ 3 ಪಂದ್ಯವನ್ನು ಆಡಿಕೊಂಡು 4 ತಂಡಗಳು ನಿರ್ಗಮನವನ್ನು ಕಾಣ್ತಾರೆ. 4 ತಂಡಗಳು ಮುಂದಿನ ಹಂತದ 8ಅನ್ನು ಪಡ್ಕೊಳ್ತದೆ. ಲೆಕ್ಕಾಚಾರಗಳು ಆ ಬಳಿಕ. ಇವತ್ತಿಗೆ ಪ್ರಾರಂಭ, ನಾಳೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಕೊನೆಯ ಒಂದೆಸ್ತುಗಳು ಬಾಕಿ. ಲಾಸ್ಟ್ ಬಾಲ್ ಆಫ್ ದಿ 5th ಓವರ್. ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆಫ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ. ನಡುವೆ 1 ಓಟವನ್ನು ಪೂರೈಸಿಕೊಂಡ್ರು. ವೆಲ್ ಟ್ರೈ. ತಂಡದ ಒಟ್ಟು ಮೊತ್ತ 49. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 5. 49 ಆನ್ ಬೋರ್ಡ್. 49 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕೋಸ್ಟಲ್ ಆರ್ ಕೆ ಬಾಯ್ಸ್ನ ತಂಡ.
17 ನಿಮಿಷದ ಒಳಗಾಗಿ 5 ಓವರನ್ನು ಮುಕ್ತಾಯಗೊಳಿಸಿದ್ರು. ಸೊ ಅಂತಿಮ ಎಸೆತಗಳು ಬಾಕಿ. ದಿನಗಳ ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬರಬೇಕು. ಈ ದಿನದ ಕೊನೆಯ ಪಂದ್ಯ 2 ಪಂದ್ಯ 1 ಜಯ 1 ಪರಾಜಯವನ್ನು ಕಂಡುಕೊಂಡಂತ ಗ್ಲಾಡಿಯೇಟರ್ಸ್ ಅಂತ ಕಟ್ಟೆ. ಮತ್ತೊಂದೆಡೆಯಲ್ಲಿ 2 ಪಂದ್ಯ 2 ಪರಾಜಯವನ್ನು ಕಂಡುಕೊಂಡಂತ ನಾಶ್ ಚಾಲೆಂಜರ್ಸ್. ಟಾಸ್ಗೆ ಬನ್ನಿ ಕ್ಯಾಪ್ಟನ್ಸ್. ಕೊನೆ ಓವರ್ನ ಜವಾಬ್ದಾರಿಯಲ್ಲಿ ಮತ್ತೆ ಧನುಷ್ ಆಚಾರ್ಯ, ಸ್ಟ್ರೈಕರ್ನಲ್ಲಿ ಶಬೀರ್ ಮುಕ್ಕ. ತಂಡದ ಒಟ್ಟು ಮೊತ್ತ 49ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಧನುಷ್ ಶಬೀರ್ಗೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನಡುವೆ ಸೀಮಾ ರೇಖೆ ಅಂಚಿನಲ್ಲಿ 1 ಬೌನ್ಸ್ ಬೌಂಡ್ರಿ. ಕೊನೆಯ ಸ್ಲಾಗ್ ಓವರ್ ನಲ್ಲಿ ಸಿಡಿ ನಿಲ್ಲುವಂತ ಒಂದು ಪ್ರಯತ್ನ ಇವಾಗ ಶಬೀರ್ ದಾಂಡಿನ ಮುಖಾಂತರವಾಗಿ 53 ಟಾರ್ಗೆಟ್ ಸೆಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಕೋಸ್ಟಲ್ ಮುಖದ ತಂಡ. ಮತ್ತೆ ಶಬೀರನ ಬಿರುಸಿನ ಸಿಕ್ಸರ್. ಮೊದಲ ಓವರ್ ನಲ್ಲಿ ತಿಣುಕಾಟದ ಆರಂಭವನ್ನ ಕಂಡ್ರು. ಆ ಬಳಿಕ ರಿಫೈ ಅಬ್ಬರಿಸುತ್ತಿರುವಾಗ ಶಬೀರ್ನ ಅಬ್ಬರದ ಆಟ ಕೊನೆಯ ಓವರ್ ನಲ್ಲಿ ಮೊದಲಿಗೆ ಬೌಂಡ್ರಿ, ಇವಾಗ ಸಿಕ್ಸರ್. ಐವತ್ತ ಮತ್ತೆ ಶಬೀರ್ ಹೊಡೆದ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನ ಕ್ರಮಿಸ್ತಾ ಇದೆ. ಕೊನೆ ಓವರ್ ನಲ್ಲಿ ಶಬೀರ್ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಮೊದಲಿಗೆ ಬೌಂಡ್ರಿ, ತದ ಬಳಿಕ ಸತತ 2 ಸಿಕ್ಸರ್. ಮತ್ತೆ ಹ್ಯಾಟ್ರಿಕ್, ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ, ಸಿಕ್ಸರ್. ಮುಖ ಪರಿಸರದ ಶಬೀರ್ ಈಗಾಗಲೇ ಈ ಒಂದು ಟೂರ್ನಮೆಂಟ್ಗೆ ನಮ್ಮನ್ನ ಕೂಡ್ಕೊಳ್ತಾ ಇದ್ದಾರೆ. ಶ್ರೀಯುತ ಶಶೀಂದ್ರ ಎಂ ಸಾಲಿಯನ್, ಮಾಲಕರು ಕೋಸ್ಟಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಳೆಂಗಡಿ. ಇವರನ್ನ ಆತ್ಮೀಯವಾಗಿ ಪಡುಪಣಂಬೂರು ಕ್ರಿಕೆಟರ್ಸ್ ಪಡುಪಣಂಬೂರು ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ಧರ್ಮಾನಂದ ಶೆಟ್ಟಿಗಾರ್ ಸಾಮಾಜಿಕ ಕಾರ್ಯಕರ್ತರು, ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ಪಿಸಿಪಿ ತಂಡದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನೀಡ್ತಾ ಇದೆ. ಎಪ್ಪತ್ತ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ನಡುವೆ 1 ಓಟವನ್ನು ಪೂರೈಸಿಕೊಂಡ್ರು. 72 ಮೊದಲ ಪಂದ್ಯವನ್ನು ಜಯಿಸಿಕೊಂಡಂತ 2 ತಂಡಗಳು. ಒಂದೆಡೆಯಲ್ಲಿ ಪಡುಪಣಂಬೂರು ಪ್ಯಾಂಥರ್ಸ್, ಮತ್ತೊಂದೆಡೆಯಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್. ಮುಕ್ಕದ ತಂಡ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ 2 ದಿನದ ಕ್ರಿಕೆಟ್ನ ಹಬ್ಬ, ಕ್ರಿಕೆಟ್ನ ಜಾತ್ರೆ ತನ್ನ ಮೂಲಕವಾಗಿ ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 72 ಓಟವನ್ನು ದಾಖಲಿಸ್ತಾ ಇದೆ. 73ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ. ಈ ಟೂರ್ನಮೆಂಟ್ನ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ರಾಜ್ಯಾದ್ಯಂತ ಬಹಳಷ್ಟು ಯಶಸ್ಸಿನ ಹೆಮ್ಮೆ ನೇರ ಪ್ರಸಾರದ ಯೂಟ್ಯೂಬ್ ಚಾನಲ್ M9 ಸ್ಪೋರ್ಟ್ಸ್ ಈ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಪಂದ್ಯದ ವೀಕ್ಷಣೆ ಈಗಾಗಲೇ ಗಣ್ಯ ಅತಿಥಿಗಳು ಶ್ರೀಯುತ ಶಶೀಂದ್ರಂ ಸಾಲಿಯನ್, ಮಾಲಕರು ಕೋಸ್ಟಲ್ ಹಳೆಂಗಡಿ, ಇವರೆಲ್ಲರ ಗಣ್ಯ ಸಮ್ಮುಖದಲ್ಲಿ ಬಹಳಷ್ಟು ಯಶಸ್ಸಿನ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬರ್ಬೇಕು ಕ್ಯಾಪ್ಟನ್ಸ್. ಈ ಪಂದ್ಯಾಕೂಟಕ್ಕೆ ಆಗಮಿಸಿದಂತಹ ಶಶೀಂದ್ರ ಸಾಲಿಯನ್ ಕೋಸ್ಟಲ್ ಇವರಿಗೆ ನವೀನ್ ರವರು ಸ್ಮರಣಿಕೆಯನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ.
ಅದೇ ರೀತಿ ಧರ್ಮಾನಂದ ಶೆಟ್ಟಿಗಾರ್ ಇವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನವೀನರಲ್ಲಿ ಪಿಸಿಪಿ ತಂಡದ ಪರವಾಗಿ ವಿನಂತಿಸುತ್ತದೆ. ದಿನಗಳ ಮುಂದಿನ ಪಂದ್ಯ, ಈ ದಿನದ ಲೀಗ್ನ ಕೊನೆಯ ಪಂದ್ಯ, ದಿನಗಳ ಮುಂದಿನ ಪಂದ್ಯ. ಆ ಬಳಿಕ ನಾಳೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ರನ್ ರೇಟ್ನ ಲೆಕ್ಕಾಚಾರಗಳು ಆ ಬಳಿಕ ಗಮನಿಸಿಕೊಳ್ಳಿ. ಎಸ್, ಕ್ಯಾಪ್ಟನ್ಸ್ ರೆಡಿ. ಅನೀಸ್ ಗ್ಲಾಡಿಯೇಟರ್ ಸಂತಕಟ್ಟೆ ಪರವಾಗಿ ಶಬೀರ್ ನ್ಯಾಶ್ ಚಾಲೆಂಜರ್ಸ್ ನ ಪರವಾಗಿ ಗುರುಪ್ರಸಾದ್ ಈ ಒಂದು ಟಾಸ್ ಪ್ರಕ್ರಿಯೆ ನಡೆಸ್ಕೊಡ್ತಾ ಇದ್ದಾರೆ. ಟಾಸ್ ಅನ್ನ ಜಯಿಸ್ಕೊಳ್ತಾ ಇದೆ ನ್ಯಾಶ್ ಚಾಲೆಂಜರ್ಸ್. ಎಪ್ಪತ್ತ 73ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಇವಾಗ ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ ಬಹಳಷ್ಟು ಅದ್ದೂರಿ ಆಕರ್ಷಕ ಪಂದ್ಯವನ್ನು ಆಯೋಜಿಸಿದಂತ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರಿನ ತಂಡ ಸುದೀರ್ಘ 47 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಸ್ಥೆ. ಆಟಗಾರರ ಬಣ್ಣ ಬಣ್ಣದ ಸಮವಸ್ತ್ರಗಳು, ಜಾಹೀರಾತು ಫಲಕಗಳು, ಒಟ್ಟಾರೆಯಾಗಿ ನೋಡೋದಾದ್ರೆ ಪಡುಪಣಂಬೂರಿನ ಬಾಕಿ ಮಾರುವ ಅಂಕಣ ಇವತ್ತಿನ ಕಾಮನಬಿಲ್ನ ಚಿತ್ತಾರದಂತೆ ಕಾಣಿಸ್ತಾ ಇದೆ. ಕ್ರಿಕೆಟ್ನ ಹಬ್ಬ, ಕ್ರಿಕೆಟ್ನ ಕಲರವ, ಕ್ರಿಕೆಟ್ನ ಜಾತ್ರೆ. ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತ ತಂಡ ಅನ್ನೋದು ಯಾವತ್ತೂ ಕೂಡ ಒಂದೇ. ಆ ಟ್ರೋಫಿಗೆ ಮುತ್ತಿಕ್ಕುವಂತ ತಂಡ ಅದ್ಯಾರಂತ ಗೊತ್ತಿಲ್ಲ. PCL ಟ್ರೋಫಿ 2024ರ ಚಾಂಪಿಯನ್ ಪಟ್ಟಕ್ಕೆ ಅದ್ಯಾವ ತಂಡ ಲಗ್ಗೆನ್ನಿಡ್ತಾರಂತ ಕಾದ್ ನೋಡ್ಬೇಕಾಗಿದೆ. ಮೊದಲ ಓವರ್ನ ಜವಾಬ್ದಾರಿಗೆ ಯಂಗ್ ಸೆನ್ಸೇಷನ್ ರೈಸ್ ಆರಂಭಿಕ ಆಟಗಾರ ಎಂಟ್ರಿ. ಸಹೋದರರ ಜೋಡಿ ಸ್ಟ್ರೈಕ್ನಲ್ಲಿ ಸುದೇಶ್ ಆಚಾರ್ಯ. ಟೈಮರ್ ಆನ್ ಆಗಿದೆ, ಗಮನಿಸಿಕೊಳ್ಳಿ. ನಾನ್ ಸ್ಟ್ರೈಕ್ ನಲ್ಲಿ ಧನುಷ್ ಆಚಾರ್ಯ. 73ರ ಟಾರ್ಗೆಟ್, 73 is the required target. ಮೊದಲ ಓವರ್ನ ಜವಾಬ್ದಾರಿಯಲ್ಲಿ ರೈಸ್ ಎಸ್ತಂತ ಮೊದಲ ಚೆಂಡು. ಪವರ್ ಪ್ಲೇನ ಜವಾಬ್ದಾರಿ ರೈಸ್ಗೆ. ಆರಂಭಿಕ ಚೆಂಡಿನಲ್ಲಿ 1 ಓಟವನ್ನು ದಾಖಲಿಸಿಕೊಂಡ್ರು. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಇವಾಗ ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ. ಯುವ ಪ್ರತಿಭೆ, ಚೆಂಡಿಗೆ ವೇಗದಲ್ಲಿ ತಿರುವು ನೀಡಬಲ್ಲಂತ ಯಶಸ್ಸಿನ ಹುಡುಗ. ಮತ್ತೆ ಬೇಯಿಸುವಂತ ಪ್ರಯತ್ನಗಳ ಮಧ್ಯೆ ಒಂದೋಟ. ಪವರ್ ಪ್ಲೇ ಓವರ್ನ ಜವಾಬ್ದಾರಿಯನ್ನು ರೈಸ್ ಹೊರ್ತಾ ಇದ್ದಾನೆ ಇವಾಗ. ಅಂಡರ್ 19ನ ಪಂದ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಂಡಂತ ಹೆಮ್ಮೆಯ ಹುಡುಗ. ಇತ್ತೀಚಿನ ದಿನದಲ್ಲಿ ಗಮನಿಸಿಕೊಳ್ಳಿ, ಅಂಡರ್ 19ನ ಪ್ರತಿಭೆಗಳು ಭಾರತೀಯ ರಾಷ್ಟ್ರೀಯ ತಂಡದ ಕದವನ್ನು ತರ್ತಾ ಇದ್ದಾರೆ. ಪ್ರತಿಭೆಗಳು ಬೆಳಕ್ಕೆ ಬರಬೇಕಾದ್ರೆ ಈ ರೀತಿಯ ವಿಚಾರಗಳು, ಈ ರೀತಿಯ ಟೂರ್ನಮೆಂಟ್ಗಳು ಬರಲೇಬೇಕಾಗಿದೆ. ಟಾಪ್ ಎಚ್ ನಡುವೆ 1 ಬೌನ್ಸ್ ಬೌಂಡ್ರಿ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. 73ರ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಂತ ಪ್ರಯತ್ನಗಳ ಮಧ್ಯೆ ಮೊದಲೆರಡು ಎಸೆತ 2 ಓಟವನ್ನು ದಾಖಲಿಸಿಕೊಂಡ್ರು. ಇವಾಗ ಸುದೇಶನ ದಾಂಡಿನ ಮುಖಾಂತರವಾಗಿ ಬೌಂಡ್ರಿ. ತಂಡದ ಒಟ್ಟು ಮೊತ್ತ 3 ಎಸೆತ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಧ್ಯಾಹ್ನದ ಉರಿ ಬಿಸಿಲು ಮರೆಯಾಗಿ ಸಂಜೆ ಇಳಿ ಬಿಸಿಲಿನಲ್ಲಿ ಸಾಕ್ತಾ ಇದೆ ಪಂದ್ಯಕೂಟ. ಕೋಸ್ಟಲ್ ಆರ್ಕೆ ಬಾಯ್ಸ್ ಜಾನ್ ಮೇಸೆತ ನೆಲಗಚ್ಚಿ ಬಂದಂತ ಚೆಂಡು. ಗೂಟದ ಹಿಂಭಾಗದಲ್ಲಿ ಮುಸ್ತಾಕ್, ಕ್ರಿಕೆಟ್ನ ಹಿರಿಯಣ್ಣ.
ಅದಕ್ಕೆ ಹೇಳೋದು ಕ್ರಿಕೆಟ್ನ ಮಟ್ಟಿಗೆ ಒಂದು ಮಾತನ್ನ ಹೇಳ್ತಾರೆ, ಹಿರಿಯರ ಅನುಭವ ಕಿರಿಯರ ಹುಮ್ಮಸ್ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಹೋರಾಟ ಜಾರಿಯಲ್ಲಿ ಇದೆ. ತನ್ನ ಮೂಲಕವಾಗಿ ನೋ ಬಾಲ್ ಎನ್ನುವಂತ ಸೂಚನೆ, ಫ್ರೀ ಹಿಟ್ ಅವಕಾಶ ಇದೆ. ಅನಗತ್ಯ ತಪ್ಪುಗಳು, ತಂಡದ ಒಟ್ಟು ಮೊತ್ತ 7. ಫ್ರೀ ಹಿಟ್ನ ಚೆಂಡು ಇವಾಗ ರೈಸ್, ಮತ್ತೆ ನೋ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಫ್ರೀ ಹಿಟ್ ಕಂಟಿನ್ಯೂ. ಕೊಂಚ ಮಟ್ಟಿಗೆ ರನ್ ಅಪ್ ನಲ್ಲಿ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾನೆ ರೈಸ್. ದಾಂಡಿಗ ಮಾಡುವಂತ ಕೆಲಸ ಬಳುವಳಿ ರೂಪದಲ್ಲಿ, ಇವಾಗ ಹುಡುಗರ ರೂಪದಲ್ಲಿ ತಂಡದ ಒಟ್ಟು ಮೊತ್ತ 8ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 73ರ ಗುರಿಯನ್ನ ಬೆನ್ನಟ್ಟುವಂತ ಪ್ರಯತ್ನ. ಫ್ರೀ ಹಿಟ್ನ ಚೆಂಡಿನ ಲಾಭವನ್ನ ಪಡ್ಕೊಳ್ತಾ ಇಲ್ಲ. 1 ಓಟವನ್ನು ಪೂರೈಸಿಕೊಂಡ್ರು. ಕೊಂಚ ಮಟ್ಟಿಗೆ ಇಂಜುರಿಯ ಸಮಸ್ಯೆ ಇದ್ರೂ ಕೂಡ ಸುದೇಶ್ ಪ್ಯಾಂಥರ್ಸ್ನ ಪರವಾಗಿ ಆರಂಭಿಕನ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾನೆ. ಮೊದಲ ಓವರ್ನ ಚಾಲ್ತಿಯ ಕೊನೆಯ ಒಂದೆಸ್ತಗಳು ಬಾಕಿ. ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಓವರ್. ರೈಸ್, ಧನುಷ್ಗೆ ಇವಾಗ ಜಾನ್ ಮೇಸತ ಕ್ಯಾಚ್ ಔಟ್ಗೆ ಬಲವಾದ ಮನವಿ. ತೀರ್ಪುಗಾರರ ತೀರ್ಮಾನ ಇನ್ನಷ್ಟೇ ಬರಬೇಕಾಗಿದೆ. ಅನಗತ್ಯ ಗೊಂದಲ ಚರ್ಚೆಗಳು ಬೇಡ. ದಯವಿಟ್ಟು ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ನಾಟ್ ಔಟ್ ಎನ್ನುವಂತ ವಿಚಾರಗಳು ಬರ್ತಾ ಇದೆ. ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿದಂತ ಹೆಮ್ಮೆಯ ತೀರ್ಪುಗಾರರು. ಹರಿಶ್ಚಂದ್ರ ಕೋಟ್ಯಾನ್, KS ರಾವ್ ನಗರ ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ವಿಶ್ವನಾಥ್ ಇಂದಿರಾನಗರ, ಇವರು ಕೂಡ ನಮ್ಮ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೊಂದು ವಿಚಾರವನ್ನು ಹೇಳಬೇಕು. ನಾಳೆ ಡೇ 2 ಗಮನಿಸ್ಕೊಳ್ಳಿ. 8:30 ಗಂಟೆಗೆ ಸರಿಯಾಗಿ ಆ ಶ್ಯಾಮ್ ಪ್ರಸಾದ್ ಪಡು ಮರಿವರ ಘೋಷಣೆಗಳು ಬರ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿ ಕೂಡ ಹೌದು. ಬಾರಿಸುವಂತ ಪ್ರತಿ ಸಿಕ್ಸರ್ಗೆ 500, ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರೆ 3000 ನಗದು ಪುರಸ್ಕಾರ. ತನ್ಮೂಲಕವಾಗಿ ಮೊದಲನೇ ಬ್ರೇಕ್ ಥ್ರೂವನ್ನ ಪಡ್ಕೊಳ್ತಾ ಇದೆ. ಸುದೇಶ್ ಆಚಾರ್ಯ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಮುಖ್ಯ ಆಟಗಾರನ ಎಂಟ್ರಿ ಇವಾಗ ಪ್ಯಾಂಥರ್ಸ್ನ ಪರವಾಗಿ. ಅವನೀಶ್ ಹೊಸ ಮುಖ್ಯ ಆಟಗಾರ. ನಂಬರ್ 3ನೇ ಸ್ಲಾಟ್ನಲ್ಲಿ 73ರ ಗುರಿಯನ್ನು ಬೆನ್ನಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಮೀಡಿಯಾ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. RK ಬಾಯ್ ದೂರ ದುಬೈಯಲ್ಲಿ ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಕೋಸ್ಟಲ್ RK ಬಾಯ್ಸ್ನ ಮಾಲಕರು ಕೂಡ ಹೌದು. ಸಲಾಂ ಎಸ್ತಗಾರಿಕೆ ವಿಭಾಗದಲ್ಲಿ ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ರೈಸ್ನ ಬಿಗುದಾಳಿ. 2 ಅನಗತ್ಯ ನೋಬಾಲ್ಗಳನ್ನು ಎಸೆದ್ರು, ಬಟ್ ಸುಂದರತೆ ಕಡಿವಾಣವನ್ನು ಹಾಕಿದ್ರು. ಇವಾಗ ಸಲಾಂ ಪವರ್ ಪ್ಲೇನ ದ್ವಿತೀಯ ಓವರ್ನಲ್ಲಿ ಕೋಸ್ಟಲ್ RK ಬಾಯ್ಸ್ನ ಪರವಾಗಿ ಸತತ 2ನೇ ಗೆಲುವು ನಿರೀಕ್ಷೆಯಲ್ಲಿದ್ದಾವೆ ಎರಡೂ ತಂಡಗಳು. ಮೊದಲ ಪಂದ್ಯವನ್ನು ಜಯಿಸಿಕೊಂಡಿದ್ರು. ಲೀಗ್ ಮಾದರಿಯ ಪಂದ್ಯಗಳು ಸಾಗ್ತಾ ಇದೆ. ಪವರ್ ಪ್ಲೇನ ಓವರ್ ರನ್ನಿಂಗ್ ಅಲ್ಲಿದೆ. ಆ ನಿಟ್ಟಿನಲ್ಲಿ ಬಿರುಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬೌಲರ್ಸ್. ತಂಡದ ಒಟ್ಟು ಮೊತ್ತ ದಶಕದ ಸಾಧನೆ 10ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 10 ಫಾರ್ ಲಾಸ್ ಆಫ್ 1 ವಿಕೆಟ್, 10ಕ್ಕೆ 1. 73ರ ಗುರಿ, 73 ಇಸ್ ದ ರಿಕ್ವೈರ್ಡ್ ಟಾರ್ಗೆಟ್.
ಮತ್ತೆ ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ, ಸಲಾಂನ ದ್ವಿತೀಯ ಓವರ್ನ ಬಿಗುದಾಳಿ. ಬಹಳಷ್ಟು ಯಶಸ್ಸಿನ ಶಿಸ್ತುಬದ್ಧ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದೆ ಪಡುಪಣಂಬೂರು ಕ್ರಿಕೆಟರ್ಸ್, ಪಡುಪಣಂಬೂರಿನ ತಂಡ. ಮತ್ತೆ ರಿಸ್ಕ್ ಸಿಂಗಲ್ ಮಾಡುವಂತ ಪ್ರಯತ್ನ, ಡೈರೆಕ್ಟ್ ಆಗ್ತಾ ಇಲ್ಲ. ನಡುವೆ ಬಂದು ಓಟವನ್ನು ದಾಖಲಿಸಿಕೊಂಡ್ರು. ಯುವ ಕಾಲುಗಳು ಬಹಳಷ್ಟು ವೇಗವಾಗಿ ಹೆಜ್ಜೆಯನ್ನು ಹಾಕುವಂತ ವಿಚಾರ ಇದು. ಟೆಕ್ನಾಲಜಿ ಯುಗ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್. ಮತ್ತೆ ರಿವರ್ಸ್ ಹೊಡೆತ ತನ್ಮೂಲಕವಾಗಿ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ತಂಡದ ಒಟ್ಟು ಮೊತ್ತ 17ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 2. ತಂಡದ ಒಟ್ಟು ಮೊತ್ತ 17. ಜಯಕ್ಕಾಗಿ 73ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. 24 ಎಸೆತ, 56 ಓಟಗಳು ಬೇಕಾಗಿದೆ. ಕ್ರಿಕೆಟ್ ಅನ್ನೋದು ಅದೃಷ್ಟ, ಪವಾಡ, ತಿರುವನ್ನ ಪಡೆಯಬಲ್ಲಂತ ಆಟ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಗಮನಿಸ್ಕೊಳ್ಳಿ, 2 ಓವರ್ ಮುಕ್ತಾಯಕ್ಕೆ 9 ನಿಮಿಷ ತಗೊಂಡಿದ್ದೀರಿ. 8:34 ಟೈಮರ್ ಆನ್ ಇದೆ. 5 ಓವರ್ ಅನ್ನ 20 ನಿಮಿಷದ ಒಳಗಾಗಿ ಮುಗಿಸ್ಕೊಡ್ಬೇಕು. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ. ಗಮನಿಸ್ಕೊಳ್ಳಿ, 24 ಎಸೆತ, 56 ಓಟಗಳು ಬೇಕಾಗಿದೆ. 9 ನಿಮಿಷ ಆಗ್ತಾ ಇದೆ. 9 ನಿಮಿಷ 2 ಓವರ್ಗೆ. ತೃತೀಯ ಓವರ್ನ ಜವಾಬ್ದಾರಿಗೆ ಮತ್ತೆ ರೈಸ್. ತನ್ನ ತಂಕಂತಿನ ದ್ವಿತೀಯ ಓವರ್, ತಂಡದ 3ನೇ ಓವರ್. 24ಕ್ಕೆ 56. ರೈಸ್ ಅಂತ ಚೆಂಡು ನಡುವೆ ಟಾಪ್ ಎಚ್. 1 ಓಟವನ್ನು ದಾಖಲಿಸಿಕೊಂಡ್ರು. 23 ಎಸೆತ, 55 ಓಟಗಳು ಬೇಕಾಗಿದೆ. ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನ. ನಡುವೆ 1 ಓಟವನ್ನು ದಾಖಲಿಸಿಕೊಂಡ್ರು. ಇವಾಗ ಸ್ಟ್ರೈಕ್ ನಲ್ಲಿ ಅವನೀಶ್. 23 ಎಸೆತ, 55 ಓಟಗಳು ಬೇಕಾಗಿದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ ಪಡುಪಣಂಬೂರು ಪ್ಯಾಂಥರ್ಸ್ ಅನ್ನು ಎದುರಿಸ್ತಾ ಇದೆ. ಮತ್ತೆ ಜಾಣ್ಮೆ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ 1 ಓಟವನ್ನು ದಾಖಲಿಸಿಕೊಂಡ್ರು. ಸುಂದರತೆ ಬಿಗುದಾಳಿ. ಇವಾಗ ರೈಸ್ ಬಿರುಸಿನ ಹೊಡೆತಗಳಿಗೆ ಯಾವುದೇ ಅವಕಾಶವನ್ನು ಕೊಡ್ತಾ ಇಲ್ಲ. ಬಿಗುದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ಯಂಗ್ಸ್ಟರ್ ರೈಸ್. ಮತ್ತೆ ಬೀಸುವಂತ ಪ್ರಯತ್ನ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ವೇಗದಲ್ಲಿ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಪ್ರಯತ್ನ. ವಲಯ ಮಟ್ಟದ ಪಂದ್ಯಗಳಲ್ಲಿ ಹಳೆಂಗಡಿ, ಬೆಲ್ಟ್ ರಿಸೆಪ್ಷನ್ ಪಂದ್ಯಗಳಲ್ಲಿ ಫ್ರಾನ್ಸ್ ಹಳೆಂಗಡಿ ಪರವಾಗಿ ಆಡ್ತಾನೆ. ಇವಾಗ ಫ್ರಾಂಚೈಸಿಯ ಪರವಾಗಿ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ಪರವಾಗಿ ವಲಯದ 22 ಹೆಮ್ಮೆಯ ತಂಡಗಳ ಪ್ರತಿಷ್ಠಿತ ತಂಡಗಳ ಹೆಮ್ಮೆಯ ಆಟಗಾರರು ಇವಾಗ ವಿವಿಧ ತಂಡಗಳಲ್ಲಿ ಫ್ರಾಂಚೈಸಿಗಳ ಪರವಾಗಿ ಆಡ್ತಾ ಇದ್ದಾರೆ. ಟೈಮರ್ ಆನ್ ಇದೆ. ಗಮನಿಸ್ಕೊಳ್ಳಿ, 3ನೇ ಓವರ್ನ ಚಾಲ್ತಿಯಲ್ಲಿ ಚೇಸಿಂಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಟಾಪ್ ಎಚ್. ನಡುವೆ ಮತ್ತೊಂದು ಬ್ರೇಕ್ ಥ್ರೂ. ಧನುಷ್ ಆಚಾರ್ಯ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕೊಂಚ ಮಟ್ಟಿಗೆ ಚಾಲಕನ ಸ್ಥಾನದಲ್ಲಿ ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ. ಹೊಸ ಮುಖ್ಯ ಆಟಗಾರನ ಎಂಟ್ರಿ. ಕಳೆದ ಪಂದ್ಯದ ಯಶಸ್ಸಿನ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡಂತ ಸಿದ್ದಿಕ್ ಯಾನೆ ಅಲ್ಲಿ ಅಂಕ. ಮುಕ್ಕ ಪರಿಸರದಲ್ಲಿ ಹೇಳೋದಾದ್ರೆ ಕಳೆದ ಓವರ್ನ ಪಂದ್ಯವನ್ನ ಗಮನಿಸೋದಾದ್ರೆ ಕೊನೆ ಓವರ್ನಲ್ಲಿ 28 ಓಟವನ್ನು ದಾಖಲಿಸಿಕೊಂಡಿದ್ರು. 1 ಬೌಂಡರಿ, 4 ಸಿಕ್ಸರ್. ನಮ್ಮನ್ನ ಕೂಡ್ಕೊಂಡ್ರು ಮಾಲಕರು
ಶ್ರೀಯುತ ಶಶೀಂದ್ರ ಎಂ ಸಾಲಿಯನ್, ಮಾಲಕರು ಕೋಸ್ಟಲ್ ಬಾರ್ ಅಂಡ್ ರೆಸ್ಟೋರೆಂಟ್ ತಾನ್ ಮೂಲಕವಾಗಿ ಫೇತಿ ಗೋ ಬ್ಯಾಕ್ ಟು ದ ಪೆವಿಲಿಯನ್. ರೈಸ್ ನ ಕಣ್ಣಿಂಗ್ ಎಸೆತ ಒಳ ತಿರುವನ್ನ ಕಂಡುಕೊಳ್ತಾ ಇದೆ. ಗೋಲ್ಡನ್ ಡಕ್ ಸಂಕಟಕ್ಕೆ ಸಿಲುಕ್ತಾ ಇದ್ದಾನೆ ಇವಾಗ ಸಿದ್ದೇಕ್. ರೈಸ್ ನ ಬಿಗುದಾಳಿ, ರೈಸ್ಗೆ ಹ್ಯಾಟ್ರಿಕ್ ಚಾನ್ಸ್. ತಂಡದ ಒಟ್ಟು ಮೊತ್ತ 19 ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 1 more to go. ರೈಸ್ಗೆ ಹ್ಯಾಟ್ರಿಕ್ ನ ಅವಕಾಶ. ರೈಸ್ ಗೆಸ್ಟ್ ಅಂತ ಚೆಂಡು ಹೊರತಿರುವನ್ನ ಕಂಡ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಳಿ. ವೈಡ್ ಬಾಲ್ ನ ಸೂಚನೆಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 20. ಕೋಸ್ಟಲ್ ಆರ್ಕೆ ಬಾಯ್ಸ್ ವರ್ಸಸ್ ಪಡುಪಣಂಬೂರು ಪ್ಯಾಂಥರ್ಸ್ ಮುಖಾಮುಖಿಯನ್ನ ಮಾಡ್ತದೆ. ಹ್ಯಾಟ್ರಿಕ್ ನ ಅವಕಾಶ ಮತ್ತೆ ಕಂಟಿನ್ಯೂ ಇದಾವೆ. ಮೂಲಕವಾಗಿಯೇ ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಎಂಡ್ ಆಫ್ ದಿ ಓವರ್ ನಂಬರ್ 3. ತಂಡದ ಒಟ್ಟು ಮೊತ್ತ 21. 18 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಇನ್ನೂ ಕೂಡ 52 ಓಟಗಳು ಬೇಕಾಗಿದೆ. 18ಕ್ಕೆ 52. ರೈಸ್ ನ ಸುಂದರತೆ ಓವರ್. 2 ಓವರ್ಗಳ ದಾಳಿಯಲ್ಲಿ 13 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು, 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಸುಂದರತೆಯ ಸ್ಪೆಲ್. 4ನೇ ಓವರ್ನ ಜವಾಬ್ದಾರಿಗೆ ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ಪರವಾಗಿ ಶಿಯಾಬ್ನ ಪರಿಚಯವನ್ನ ಕಂಡುಕೊಳ್ತಾ ಇದೆ. ಚೆಂಡಿಗೆ ತಿರುವನ್ನ ಡಬಲ್ ಎಸೆತಗಾರ. 18 ಎಸೆತ, 54 ಓಟಗಳು ಬೇಕಾಗಿದೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ, ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಕುತೂಹಲಕಾರಿಯ PCL ಟ್ರೋಫಿ 2024 ಬಂದ್ ಆಗ್ತಾ ಇದೆ. ಪಡುಪಣಂಬೂರಿನ ಬಾಕಿ ಮಾರು ಅಂಕಣದಲ್ಲಿ ಜಯಿಸುವಂತ ತಂಡ ಅನ್ನೋದು ಯಾವತ್ತು ಕೂಡ ಒಂದೇ, ಜಯಿಸ್ಕೊಂಡ್ರೆ ಅದು ಇತಿಹಾಸ. ಜಾನ್ ಮೆಸ್ ತಬಡಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 17ಕ್ಕೆ 54. ಬಿರುಸಿನ ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಪಂದ್ಯದ ಮೇಲೆ ಮರು ಹೋರಾಟವನ್ನು ಜಾರಿಗೊಳಿಸುವಂತ ಅವಕಾಶ. ಆ ಲೆಕ್ಕಾಚಾರ ತಪ್ಪಿದ್ರೆ ಸತತ 2ನೇ ಗೆಲುವಿನತ್ತ ಹೆಜ್ಜೆಯನ್ನು ಹಾಕುವಂತ ವಿಚಾರಗಳು ದಟ್ಟ ಆಗ್ತಾ ಇದೀವ. ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ M9 ಸ್ಪೋರ್ಟ್ಸ್ ಮೀಡಿಯಾ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ದೇಶ ಜಗತ್ತಿನ ಉದ್ದಗಲಕ್ಕೂ ಪಂದ್ಯಾಟವನ್ನು ವೀಕ್ಷಿಸುವಂತ ಒಂದು ಅವಕಾಶ ಸಾಗ್ತಾ ಇರೋದು ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಪಡುಪಣಂಬೂರಿನ ಬಾಕಿ ಮಾರುವ ಅಂಕಣದಲ್ಲಿ. ಹಳೆಂಗಡಿ ಬೆಲ್ಟೇರಿ ಅಸೋಸಿಯೇಷನ್ ಹೆಮ್ಮೆ ಹುಡುಗರು ವಿವಿಧ ಫ್ರಾಂಚೈಸಿಗಳ ಪರವಾಗಿ ಕ್ಯಾಚ್ ಔಟ್ಗೆ ಬಲವಾದ ಮನವಿ. ತೀರ್ಪುಗಾರನ ಪುರಸ್ಕಾರಗಳು ಬರ್ತಾ ಇಲ್ಲ. ಶಿಯಾಬ್ ಮೊದಲಿಗೆ ರೈಸ್, ಆ ಬಳಿಕ ಶೈಬ್. ಸಲಾಂ ಕೂಡ ಕಡಿವಾಣವನ್ನ ಹಾಕಿದ್ರು ದ್ವಿತೀಯ ಓವರ್ನಲ್ಲಿ. ಸುಂದರತೆ ಕ್ಷೇತ್ರ ನಡುವೆ 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 24. ಲೀಗ್ ಮಾದರಿಯ ಪಂದ್ಯ ಪ್ರತಿಯೊಂದು ಅಂಶಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತದೆ. ರನ್ ರೇಟ್ ನ ಲೆಕ್ಕಾಚಾರಗಳು. ಆದರೆ ಪ್ರತಿ ಪಂದ್ಯವನ್ನು ಜಯಿಸಿಕೊಂಡು ಅಂಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸುವುದು ಯಾವತ್ತು ಕೂಡ ಜಾಣ್ಮೆಯ ನಡೆ. ಆ ಬಳಿಕ ಶಿಯಾಬೇಸ್ತಂತ ಚೆಂಡು. ಅವನೀಶ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡಗಳ ಕೈ ಮೇಲಾಗ್ತಾ ಇದೆ ಇವಾಗ. ಹೊಸ ಮುಖ್ಯ ಆಟಗಾರನ ಎಂಟ್ರಿ ಶಶಾಂಕ್. ಲೀಗ್ ಮಾದರಿಯ ಪಂದ್ಯಗಳಲ್ಲಿ ಮುಕ್ತಾಯಗೊಂಡ 4 ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ
24 ಓಟವನ್ನು ದಾಖಲಿಸ್ತಾ ಇದೆ. ಗಮನಿಸ್ಕೊಳ್ಳಿ, 17 ನಿಮಿಷ ಆಗಿದೆ ಈಗಾಗಲೇ. 3 ನಿಮಿಷದ ಒಳಗಾಗಿ 5ನೇ ಓವರನ್ನು ಮುಗಿಸ್ಕೊಡ್ಬೇಕು. ಸಲಾಂ, ಗಮನಿಸ್ಕೊಳ್ಳಿ. ಹನ್ನೆರಡಕ್ಕೆ 49, 12 balls, 49 more run to win this match. ಆಸೀಸ್ ಗೆಸ್ತಂತ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ 1 ಓಟವನ್ನು ದಾಖಲಿಸಿಕೊಂಡ್ರು. 11ಕ್ಕೆ 48. ದಿನಗಳ ಮುಂದಿನ ಪಂದ್ಯ ಗ್ಲಾಡಿಯೇಟರ್ಸ್ ಸಂತಕಟ್ಟೆ ವರ್ಸಸ್ ನ್ಯಾಶ್ ಚಾಲೆಂಜರ್ಸ್ ನ ತಂಡ. ಸುಂದರತೆಯ ಹೊಡೆತ ನಡುವೆ ಕ್ಯಾಚ್ ಔಟ್. ಮತ್ತೊಂದು ಬ್ರೇಕ್ ಥ್ರೂವನ್ನು ಪಡ್ಕೊಳ್ತಾ ಇದೆ ಇವಾಗ. ಲೀಗ್ ಮಾದರಿಯ ಪಂದ್ಯ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ತದೆ. ರನ್ ರೇಟ್ನ ಲೆಕ್ಕಾಚಾರಗಳು. ಒಬ್ಬರ ಜಯ ಮತ್ತೊಂದು ತಂಡವನ್ನು ಲೀಗ್ ಹಂತದ ಮುಖ್ಯ ಬೇದಿಕೆಗೆ ತರ್ತದೆ. ಒಬ್ಬರ ಪರಾಜಯ ಮತ್ತೊಂದು ತಂಡವನ್ನು ಹೊರದಪ್ತದೆ. ಲೀಗ್ನ ಲೆಕ್ಕಾಚಾರಗಳೇ ಹೀಗೆ. ಬುಡಮೇಲಿನ ಫಲಿತಾಂಶಗಳು ಕೂಡ ದಾಖಲಾಗುವಂಥ ವಿಚಾರಗಳು ಇದೆ. ಒಬ್ಬರ ಫಲಿತಾಂಶವನ್ನು ಮತ್ತೊಂದು ತಂಡ ಕಾದು ನೋಡುವಂಥ ವಿಚಾರ ಕೂಡ ಇದ್ದೇ ಇರ್ತದೆ. ಎ ಪೂಲ್ನ ಅಗ್ರಸ್ಥಾನೀಯ ತಂಡ ಬಿ ಪೂಲ್ನ ಅಗ್ರಸ್ಥಾನೀಯ ಜೊತೆಯಾಗಿ ಕ್ವಾಲಿಫೈಯರ್ ಒಂದರಲ್ಲಿ ಆಡ್ತಾರೆ. ಮತ್ತೆ ಸಲಾಂ ಎಸ್ತಂತ ಚೆಂಡು ಅಜೀಜ್ಗೆ. ಶಬೀರ್ ಕ್ಷೇತ್ರ ರಕ್ಷಣೆಯಲ್ಲಿ 1 ಓಟವನ್ನು ದಾಖಲಿಸಿಕೊಂಡ್ರು. ಇವಾಗ ಅಜೀಂ ಸ್ಟ್ರೈಕ್ ಎಂಡ್ನಲ್ಲಿ. ಅಜೀಂ ಬಾರಿಸುವಂತ ಸಿಕ್ಸರ್ಗೆ ಇಮ್ರಾನ್ ಇವರ ಘೋಷಣೆ 500. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಎಸ್ತ ಬಿಗುದಾಳಿ. ಮೊದಲ ಓವರ್ನಲ್ಲಿ ರೈಸ್, ಆ ಬಳಿಕ ಸಲಾಂ, ಆ ಬಳಿಕ ಶಿಯಾಬ್, ಇವಾಗ ಮತ್ತೆ ಸಲಾಂ. ಅಜೀಂ ಬಾರಿಸುವಂತ ಒಂದು ಸಿಕ್ಸರ್ಗೆ ಮತ್ತೊಂದು ಘೋಷಣೆ ಬರ್ತಾ ಇದೆ. 1000 ಅಂತೆ. ರಫೀಕ್ ಯಾನೆ ಬಾತು. ಕೊಡದಿದ್ರೆ ನಾನು ಜವಾಬ್ದಾರಲ್ಲ, ಇಲ್ಲೇ ಬಂದು ಕೊಡಬೇಕು. ತಂಡದ ಒಟ್ಟು ಮೊತ್ತ 28. ಕ್ಕೆ 5 ಏಕಪಕ್ಷೀಯ ಪಂದ್ಯ. ಕೊಂಚ ಮಟ್ಟಿಗೆ 1-sided ಮ್ಯಾಚ್. ರನ್ ರೇಟ್ನ ಲೆಕ್ಕಾಚಾರದ ವಿಷಯವನ್ನು ಬರೋದಾದರೆ ಕೊಂಚ ಮಟ್ಟಿಗೆ ಕೋಸ್ಟಲ್ ಆರ್ಕೆ ಬಾಯ್ಸ್ಗೆ ಪ್ಲಸ್ ಪಾಯಿಂಟ್. ಆಸ್ಟ್ಲೇ ಕೊನೆ ಓವರ್ನ ಜವಾಬ್ದಾರಿಯಲ್ಲಿ ಬಿರುಸ್ನೆ ಹೊಡೆದ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದ ಸಿಕ್ಸರ್. ಈ ಪಂದ್ಯ ಮುಗಿದ ತಕ್ಷಣ ಆ ಘೋಷಣೆಯನ್ನ ಮಾಡಿದಂತ ರಫೀಕ್ ಅಜೀಂ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಕ್ಯಾಚ್ ಔಟ್. ಆದರೆ ನಿಸ್ಸಂಶಯವಾಗಿ ಅಜೀಂ ಜೋಬಿನೊಳಗೆ 1000 ಇದೆ. ದಿನಗಳ ಮುಂದಿನ ಪಂದ್ಯ. 2 ಪಂದ್ಯ, 1 ಜಯ 1 ಪರಾಜಯವನ್ನ ಕಂಡುಕೊಂಡಂತ ಗ್ಲಾಡಿಯೇಟರ್ಸ್ ಅಂತ ಕಟ್ಟೆ. ಮತ್ತೊಂದೆಡೆಯಲ್ಲಿ 2 ಪಂದ್ಯ 2 ಸೋಲನ್ನ ಕಂಡುಕೊಂಡು ಮೊದಲ ಜಯದ ನಿರೀಕ್ಷೆಯಲ್ಲಿ ನ್ಯಾಶ್ ಚಾಲೆಂಜರ್ಸ್. ಕೊನೆ ಓವರ್ನ ಚಾಲ್ತಿಯಲ್ಲಿ ಆಸ್ಟ್ಲೇಕ್ ಎಸ್ತಂತ ಚೆಂಡು ಸತತ 2 ಚೆಂಡು 2 ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಆಸ್ಟ್ಲೇಕ್. ಮೊದಲ ಚೆಂಡಿಗೆ ಸಿಕ್ಸರ್, ಆ ಬಳಿಕ ಆಸ್ಟ್ಲೇಕ್ನ ಕಮ್ ಬ್ಯಾಕ್ ಎಸ್ತಗಳು.
ಆ ಕೌಶಿಕ್ ಒಂದು ಘೋಷಣೆಗಳು ಬರ್ತದೆ. ತೇಜ್ಪಾಲ್ ಸುವರ್ಣ ಇವರ ಘೋಷಣೆ, ಸಿಕ್ಸರ್ ಬಾರಿಸಿದ್ರೆ 500, ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸಿದ್ರೆ 2000. ಕೌಶಿಕ್ ಘೋಷಣೆಗಳು ಬರ್ತದೆ. ತೇಜ್ಪಾಲ್ ಸುವರ್ಣ ಇವರ ಘೋಷಣೆ, ಪ್ಯಾಂಥರ್ಸ್ ನ ಕೌಶಿಕಾಚಾರ್ಯ, ಅಸ್ಲೇಕ್ ಫುಲ್ ಟಾಸ್ ಅಂಡ್ ಪನಿಶ್ ಇಟ್. ಸೀಮಾ ರೇಖೆಯ ಹೊರಭಾಗದಲ್ಲಿ ಸಿಕ್ಸರ್. ನಿಸ್ಸಂಶಯವಾಗಿ ಕೌಶಿಕಾಚಾರ್ಯನ ಜೋಬಿನಲ್ಲಿ 500. ತೇಜ್ಪಾಲ್ ಸುವರ್ಣ ಇವರ ಘೋಷಣೆ, ಹ್ಯಾಟ್ರಿಕ್ 2000. ಇನ್ನು ಕೂಡ 2 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಮತ್ತೊಂದು ಬಿರುಸಿನ ಹೊಡೆತ, ನಡುವೆ ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಔಟ್. 1 ಎಸೆತಗಳು ಬಾಕಿ ಉಳಿತಾ ಇದೆ. 1 more to go. ಕೇವಲ ಗೆಲುವಿನ ಔಪಚಾರಿಕತೆಯನ್ನು ಮಾತ್ರ ಪೂರೈಸಬೇಕಾಗಿದೆ ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ. ಸತತ 2ನೇ ಜಯವನ್ನ ಕಂಡುಕೊಳ್ಳುವಂತ ಹೊಸ್ತಿಲಲ್ಲಿದೆ. ಕೊನೆ 1 ಎಸೆತಗಳು ಬಾಕಿ. ತನ್ನ ಮೂಲಕವಾಗಿ ಸತತ 2ನೇ ಗೆಲುವನ್ನು ಸಾಧಿಸ್ತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ. ಅದೇ ರೀತಿ ತೇಜ್ಪಾಲ್ ಸುವರ್ಣ ಇವರು ಘೋಷಿಸಿದಂತ 500 ರೂಪಾಯಿ ನಗದು ಪುರಸ್ಕಾರ. ಕೌಶಿಕಾಚಾರ್ಯ ಬನ್ನಿ, ಕೌಶಿಕಾಚಾರ್ಯ ಬನ್ನಿ, 500 ರೂಪಾಯಿ ನಗದು ಪುರಸ್ಕಾರದ ಗೌರವವನ್ನು ಪಡ್ಕೊಳ್ಳಿ. ಬನ್ನಿ ದಯವಿಟ್ಟು. ಕ್ರೀಡಾ ಸ್ಫೂರ್ತಿಯನ್ನ ಮೇರಿತಾ ಇದ್ದಾರೆ ಯುವ ಪ್ರತಿಭೆಗಳಿಗೆ. ಈ ರೀತಿಯ ಬೆಂಬಲ ಅನ್ನೋದು ಯಾವತ್ತೂ ಕೂಡ ಬೇಕು. ಕೌಶಿಕಾಚಾರ್ಯ ಬನ್ನಿ.